ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಿಮಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ತಿಂಗಳ ಹಣ ಬರ್ತಿದೆಯಾ? ಆ ಹಣ ನಿಮ್ಮ ಕೈ ಸೇರುವ ಮುನ್ನವೇ ಬ್ಯಾಂಕ್ಗಳ ಪಾಲಾಗ್ತಿದೆಯಾ? ನಿಮಗೆ ಹೇಳದೆ ಕೇಳದೆ ಫೈನಾನ್ಸ್ನವರು ನಿಮ್ಮ ಹಣವನ್ನ ನುಂಗಿ ಬಿಡ್ತಿದ್ದಾರಾ? ಹಾಗಿದ್ರೆ ನಿಮಗೋಸ್ಕರ ಒಂದು ಸಿಹಿ ಸುದ್ದಿ ಇದೆ. ಯಾವುದೇ ಕಾರಣಕ್ಕೂ ಬ್ಯಾಂಕ್ಗಳು ಅಥವಾ ಖಾಸಗಿ ಫೈನಾನ್ಸ್ಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕಟ್ ಮಾಡಿಕೊಳ್ಳುವ ಹಾಗಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಯಜಮಾಂತಿಯರಿಗೆ ಪ್ರತಿ ತಿಂಗಳು ನೀಡಲಾಗ್ತಿರುವಂತಹ 2,000 ರೂಪಾಯಿ ಹಣವನ್ನ ಕಬಳಿಸೋಕೆ ಈಗ ಬ್ಯಾಂಕ್ ಮತ್ತು ಇತರ ಸಾಲಗಾರರು ಮುಂದಾಗಿದ್ದಾರೆ. ಇದರ ವಿರುದ್ಧ ಸಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂಥ ಅಕ್ರಮದ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಂಥ ಹಗಲು ದರೋಡೆ ಮಾಡುವವರಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಈಗ ಮುಂದಾಗಿದೆ. ಗೃಹಲಕ್ಷ್ಮಿಯರಿಗೆ ಬರುತ್ತಿರುವಂತಹ ಹಣವನ್ನ ಅವರ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮಾ ಮಾಡಲಾಗತ್ತೆ. ಹೀಗೆ ಅಕೌಂಟ್ನಲ್ಲಿ ಜಮಾ ಮಾಡಲಾದಂತ ಅದೇ ಹಣವನ್ನ ಸಾಲದ ನೆಪದಲ್ಲಿ, ಬಡ್ಡಿ ಬಾಕಿಯ ನೆಪದಲ್ಲಿ ಹಲವು ಬ್ಯಾಂಕ್ಗಳು ಕಡಿತ ಮಾಡಿಕೊಳ್ಳುವಂತ ಪ್ರಕ್ರಿಯೆ ನಡೀತಾ ಇದೆ. ಇದರ ಜೊತೆಗೆ ಹಲವಾರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ಫಲಾನುಭವಿಗಳಿಗೆ ಗೊತ್ತೇ ಆಗದಂತೆ ಈ ಹಣ ಕಡಿತ ಮಾಡ್ತಿದೆ. ಇದರಿಂದ ಬಡ ಹೆಣ್ಣು ಮಕ್ಕಳಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಈ ಬಗ್ಗೆ ಸರ್ಕಾರಕ್ಕೆ ಹಲವಾರು ದೂರುಗಳು ಬಂದಿದ್ದು, ಈ ಕುರಿತಂತೆ ಸ್ಪಷ್ಟ ಎಚ್ಚರಿಕೆ ಸಂದೇಶಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬ್ಯಾಂಕುಗಳಿಗೆ ರವಾನಿಸಿದ್ದಾರೆ. ಈ ಬಗ್ಗೆ ಈಗಾಗಲೇ ಸಾವಿರಾರು ಯಜಮಾನಿಯರು ಸರ್ಕಾರದ ಎದುರು ತಮ್ಮ ನೋವು ಅಳಲನ್ನ ತೋಡ್ಕೊಂಡಿದ್ದು ದೂರುಗಳನ್ನ ದಾಖಲಿಸಿದ್ರು. ಈ ಬಗ್ಗೆ ಎಚ್ಚೆತ್ತುಕೊಂಡಂತಹ ರಾಜ್ಯ ಸರ್ಕಾರ ಹಾಗೆ ಫಲಾನುಭವಿಗಳ ಸಾಲಕ್ಕೆ ಅಥವಾ ಬಡ್ಡಿಗೆ ಗೃಹಲಕ್ಷ್ಮಿ ಹಣ ಕಟ್ ಮಾಡಿಕೊಳ್ತವೆ, ಇದರಿಂದ ಬ್ಯಾಂಕುಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಅಲ್ಲದೆ ಮೈಕ್ರೋ ಫೈನಾನ್ಸ್ಗಳಿಗೂ ಕೂಡ ತೀವ್ರ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿದೆ. ಯಾವುದೇ ಕಾರಣಕ್ಕೆ ಗೃಹಲಕ್ಷ್ಮಿ ಹಣವನ್ನ ಯಾವುದೇ ಸಾಲ, ಬಡ್ಡಿ ಅಥವಾ ಫೈನಾನ್ಸಿನ ಹಣಕ್ಕೆ ಕಡಿತಗೊಳಿಸುವುದು ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ರವಾನಿಸಿದೆ. ರಾಜ್ಯ ಸರ್ಕಾರದ ಈ ಕ್ರಮಕ್ಕೆ ರಾಜ್ಯದ ಸಾವಿರಾರು ಯಜಮಾನಿಯರು ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇದೇ ತರದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.